ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಳ್ಳಿ. ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆಯಲ್ಲ, ಅದನ್ನ ಕಂಡ್ರೆ ಈ ಉಳ್ಕೊಳ್ಳೋರು ಒಬ್ಬರ ಇಬ್ಬರ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗೋದೇ ಇಲ್ಲ. ಯಾಕೆಂದ್ರೆ ಸಾಕಷ್ಟು ಜನ ಅದ್ರ ಕಂಡ್ರೆ ದ್ವೇಷವನ್ನ ಕಾಡ್ತಾರೆ. ಒಂಥರ ಹಿಂಗೆ ಈ ಕೆಂಡ ನಿಗಿ 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 ಅನ್ನೋಲ್ವ, ಆ ತರ ಈ ಕೋಪವನ್ನು ಹೊರಗಾಗ್ತಾ ಇರ್ತಾರೆ. ಈ ವರ್ಷ ದೇಶಾದ್ಯಂತ RSS ಅನ್ನೋದು ಯುವ ಜನರಿಗೆ ಜಾಸ್ತಿ ಕನೆಕ್ಟ್ ಆಗಿದೆ, ಅವ್ರ ತನಕ ಹೋಗಿದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕಾ ಖರ್ಗೆ ಅವರು. ಅವರು RSSನ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಬೇಕು, RSS ಒಂದು ಮೂಗುದಾರ ಹಾಕ್ಬಿಡೋಣ, ಅದನ್ನ ನಮ್ಮ ಕಂಟ್ರೋಲ್ ಇಟ್ಕೊಳ್ಳೋಣ ಅಂತ ಅವರ ಸಚಿವಾಲಯದಿಂದ ಈ ಲೆಟರ್ನ ಬರೆದ್ರು. ಜೊತೆಗೆ RSS ಅನ್ನೋದು ಒಂದು ಕೋಮುವಾದಿತನವನ್ನ ಹೆಚ್ಚಿಸುತ್ತೆ, ಈ ಮಕ್ಕಳಲ್ಲಿ ದ್ವೇಷವನ್ನ ತುಂಬುತ್ತೆ, ಈ ತರದ ಮಾತುಕತೆಯನ್ನ ಆಡಿ, ಅಂದ್ರೆ ಈಗ ಸಾಮಾನ್ಯ ಜನರಿಗೆ RSS ಮೇಲೆ ಒಂದು ಭಯ ಬರ್ಬೇಕಪ್ಪ, ಅವರ ಮಕ್ಕಳನ್ನ ಶಾಖೆಗೆ ಕಳಿಸಬಾರ್ದು, RSS ಇಂದ ಈ ಸಮಾಜವನ್ನ ವಿಮುಖ ಮಾಡಬೇಕು ಅನ್ನೋ ಪ್ರಯತ್ನವನ್ನ ಮಾಡಿದ್ರ. ಆದ್ರೆ RSSಗೆ ಅಡ್ಡಗಾಲ್ ಹಾಕ್ತೀನಿ, ಅವ್ರನ್ನ ಅಡ್ಡಗಡ್ತೀನಿ ಅನ್ನೋದಿದೆಯಲ್ಲ, ಈ ಸಮುದ್ರದ ದಂಡೆ ಮೇಲೆ ಲಂಗೋಟಿ ಹಿಡ್ಕೊಂಡು ನೀರು ಬರ್ದೇ ಇರೋ ತರ ನೋಡ್ಕೊತೀನಿ ಅಂದಂಗೇನೆ ಇದು ಪ್ರಿಯಾಂಕ್ ಖರ್ಗೆ ಅವರಿಗೆ ಅರ್ಥ ಆಗಿರಬೇಕು. ಇವತ್ತ್ಯಾಕೆ RSS ವಿಚಾರಕ್ಕೆ ಮಾತಾಡಕ್ಕೆ ಬಂದೆ ಅಂತ ಕೇಳಿದ್ರೆ, ಈಗ ನಮ್ಮ ಹೋಮ್ ಮಿನಿಸ್ಟರ್ G. ಪರಮೇಶ್ವರ್ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೇಳಲಾದ ಪ್ರಶ್ನೆಗಳಿಗೆ ಅವರ ಸಚಿವಾಲಯದಿಂದ ಉತ್ತರ ಬಂದಿದೆ. ಸರ್, ಕರ್ನಾಟಕದಲ್ಲಿ RSSನ ಪಥಸಂಚಲನಗಳು ಆಗಿದೆಯಾ ಅನ್ನೋ ಪ್ರಶ್ನೆಯನ್ನ ಕೇಳಲಾಗಿತ್ತು, ಆಗಿದೆ ಅಂತ ಉತ್ತರ ಬಂತು. ಹಾಗೆ ಎಷ್ಟು ಜನ ಭಾಗಿಯಾಗಿದ್ರು ಅಂತಲೂ ಕೇಳಲಾಗಿತ್ತು, ಅದಕ್ಕೂ ಕೂಡ ಉತ್ತರ ಬಂತು. ಅದರ ಜೊತೆಗೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಏನೆಲ್ಲ ಅಪಪ್ರಚಾರವನ್ನ ಮಾಡೋಕೆ ನೋಡಿದ್ರಲ್ಲ, ಆ ಪ್ರಶ್ನೆಯನ್ನು ಕೂಡ ಇಡಲಾಯಿತು. ಯಾವ್ಯಾವ ಪಥಸಂಚಲನದಲ್ಲಿ ಎಷ್ಟೆಷ್ಟು ಧೂಂಬಿ ಗಲಾಟೆ ಅಥವಾ ಕೋಮು ಹಿಂಸಾಚಾರ ಈ ಥರದ್ದೇನಾದ್ರೂ ಆಗಿದೆಯಾ ಅನ್ನೋ ಪ್ರಶ್ನೆಯನ್ನ ಹಾಕಿದಾಗ ಇಲ್ಲ, ಆ ಥರದ್ದೇನೂ ಆಗಿಲ್ಲ ಅಂತ ಗೃಹ ಸಚಿವಾಲಯ ಸ್ಪಷ್ಟನೆಯನ್ನ ಕೊಟ್ಟಿದೆ. ಜೊತೆಗೆ ಅದರಲ್ಲಿ G. ಪರಮೇಶ್ವರ್ ಅವರ ಸಹಿ ಇದೆ. ಆ ಸಹಿ ಹಾಕಿದ್ದು ಹೇಗಿತ್ತು ಅಂದ್ರೆ, ಗಾಯವಾದ ಬೆನ್ನಿನ ಮೇಲೆ ಬಿಸಿಯಾದ ಕಬ್ಬಿಣದ ಒಂದು ಪೆನ್ನನ್ನ ತಗೊಂಡು ಗೀಸ್ದಂಗಿತ್ತು. ಆ ಗಾಯವಾದ ಬೆನ್ನು ಯಾರ್ದು ಅಂತ ಹೇಳ್ಬೇಕಾ? ಖಂಡಿತ ಕಿಂಗ್ ಆಫ್ ಕಲಬುರ್ಗಿ ಅಂತ ಮರೀತಾರೋ ಪ್ರಿಯಾಂಕಾ ಖರ್ಗೆ ಅವರದ್ದೇನೆ. ನಾನು ನನ್ನ ಅನೇಕ ಪೋಸ್ಟ್ಗಳಲ್ಲಿ RSS ವಿಚಾರವನ್ನು ಹಂಚಿಕೊಂಡಿದ್ದೀನಿ. ಹಾಗೆ ಜೈ RSS ಜೊತೆಗೆ ಜಾಯಿನ್ RSS ಅಂತಾನು ಬರ್ಕೊಂಡಿದ್ದೀನಿ. ಅಂದ್ರೆ RSSಗೆ ಸೇರೋದ್ರಿಂದ, ಅಲ್ಲಿಯ ಪಥಸಂಚಲನ, ಅಲ್ಲಿ ಶಾಖೆಗೆ ಹೋಗೋದ್ರಿಂದ ಯಾವುದೇ ಕೆಟ್ಟ ವ್ಯಕ್ತಿ ಆಗುವ ಯಾವುದೇ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ಅಲ್ಲಿ ಹೇಳಿಕೊಡಲಾಗುವುದು ದೇಶಭಕ್ತಿಯನ್ನ, ಸೇವಾ ಮನೋಭಾವವನ್ನ. ಅದು ಒಬ್ಬ ಮನುಷ್ಯನಿಗೆ ಒಳ್ಳೆಯ ಜೀವನ ಮಾಡೋಕೆ, ಒಂದು ಜೀವನ ಶೈಲಿಯನ್ನ ಬದಲು ಮಾಡ್ಕೊಳ್ಳೋಕೆ ಬೇಕೇ ಬೇಕಾಗುತ್ತೆ. ಹಾಗೆ ಅಲ್ಲಿ ಶಿಸ್ತು ಮೊದಲು. ಈ ಶಿಸ್ತಿನ ವಿಚಾರಕ್ಕೆ ನಮ್ಮ ಶಿರ್ಸಿಲಿ ಪಥಸಂಚಲನ ಆಗಿತ್ತಲ್ಲ, ನಾನು ಕೂಡ ಹೋಗಿದ್ನಲ್ಲ, ಅಲ್ಲೊಂದು ಘಟನೆಯನ್ನ ಹೇಳಬೇಕು. ಅಲ್ಲಿ ಯಾವ ಪರಿಯ ಶಿಸ್ತು ಅಂದ್ರೆ, ಅಲ್ಲೊಂದು ನಿಯಮ ಇದೆ, ಅದನ್ನ ಪಾಲಿಸಲೇಬೇಕು. ಎದುರುಗಡೆ ಇರೋರು ಎಂಥದ್ದೇ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ಅವರು ಕೂಡ ಆ ನಿಯಮಕ್ಕೆ ಬದ್ಧರಾಗಿರ್ಲೇಬೇಕು. ಉದಾಹರಣೆ ಹೇಳ್ತೀನಿ ಅನ್ನಲ್ಲ, ಅಲ್ಲಿ ಪಥಸಂಚಲನದಲ್ಲಿ ಮೊದಲ ಸಾಲಿನಲ್ಲಿ ಯಾರು ನಿಲ್ತಾರಲ್ಲ, ಅವರು ಯಾರು ಬೇಕೋ ಅವ್ರು ನಿಲ್ಲಂಗಿಲ್ಲ. ಅವರು ಕ್ಲಿಯರ್ ಆಗಿ ಅಲ್ಲಿ ಸೂಚನೆಯನ್ನ ಮೈಕಲ್ಲಿ ಹೇಳ್ತಾರೆ. ಏನಂದ್ರೆ, ಕ್ಲೀನ್ ಶೇವ್ ಮಾಡಿದವರು ಮಾತ್ರ ಮುಂದಿನ ಸಾಲಿನಲ್ಲಿ ನಿಲ್ಲಬೇಕು ಅನ್ನೋದನ್ನ ಹೇಳ್ತಾರೆ. ನಿನ್ನೆ ಶೇವ್ ಮಾಡಿದ್ದೀನಿ, ಆಗಲ್ಲ, ಇವತ್ತು ಶೇವ್ ಮಾಡಿದವರು ಮಾತ್ರ ನೀವು ಮುಂದಿನ ಸಾಲಲ್ಲಿ ನಿಲ್ಲಬೇಕು, ಬಾಕಿಯವರು ಹಿಂದೆ ಹೋಗ್ಬೇಕು ಅಂತ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ. ಆ ಟೈಮಲ್ಲಿ ಏನಾಯ್ತು ಗೊತ್ತಾ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಂಸದರಾಗಿರುವ ವಿಶ್ವೇಶ್ವರ ಹೆಗಡೆ ಕಾಗೆಯವರು ಮುಂದೆ ಇದ್ರು. ಅವರು ಈ ಗಡ್ಡ ಬಿಟ್ಟವರೆಲ್ಲ ಹಿಂದೆ ಹೋಗ್ಬೇಕು ಅಂತಿದ್ದ ಹಾಗೆ, ಪಾಪ ಅವರು ಕೂಡ ಗಡ್ಡ ಬಿಟ್ಟಿದ್ರಲ್ಲ, ಅವರು ಹಿಂದ್ಗಡೆ ಬಂದ್ರು. ಹಾಗೆ ನನ್ನನ್ನ ನೋಡಿದ್ರು, ಇವನು ಕೂಡ ಶೇವ್ ಮಾಡಿಲ್ಲ ಅಂತ ಹೇಳಿ ನನ್ನ ಗಡ್ಡದ ಬಗ್ಗೆ ಹೇಳಿದ್ರು. ಅದಕ್ಕೇನೆ ನಾನು ಇಲ್ಲಿ ಹಿಂದೆ ಬಂದಿದ್ದೀನಿ ಅಂತ ಹೇಳಿದೆ. ಇದೊಂದು ಸಣ್ಣ ತಮಾಷೆ ವಿಚಾರ ಅಲ್ಲಿ ಆಗಿದ್ದು, ಆ ಸಮಯಕ್ಕೆ ಒಂದು ತಮಾಷೆ ಅನಿಸಿತ್ತು. ಆದ್ರೆ ಸಾಮಾನ್ಯವಾಗಿ ಯಾವುದೇ ಸಂಘಟನೆ, ಯಾವುದೇ ಸಂಘದ ಪ್ರೋಗ್ರಾಮ್ಗಳಲ್ಲಿ ಸಂಸದರು ಬಂದಿದ್ದಾರೆ, ಅವ್ರನ್ನ ಹಿಂದೆ ಕಳಿಸೋದ, ಅವ್ರನ್ನ ಮುಂದೆ ಕಳಿಸ್ಬೋದಲ್ಲ ಅಂತ ಯೋಚನೆ ಮಾಡಬಹುದು. ಆದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅದು ಆಗೋದಿಲ್ಲ. ಅಲ್ಲೊಂದು ನಿಯಮ ಇದೆ, ಅದನ್ನ ಪಾಲನೆ ಮಾಡಲೇಬೇಕಾಗುತ್ತೆ. ಕಾಗೇರಿ ಅವರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವರು ಸಂಘದ ಮೂಲದಿಂದನೇ ಬಂದಿರೋದಕ್ಕೆ ಅವರಿಗೆ ಆ ರೂಲ್ಸ್ಗಳ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗೆ ಸಂಘ ಹೇಗೆ ನಡೆಯುತ್ತೆ ಅನ್ನೋದು ಕೂಡ ಅವರಿಗೆ ಕ್ಲಾರಿಟಿ ಇದೆ. ಸೊ ಇಂಥ ಸಂಘದ ವಿರುದ್ಧ ವಿಷವನ್ನ ಕಾರೋದಂತೆ, ಅಪಪ್ರಚಾರ ಮಾಡೋದಂತೆ, ಸಂಘದ ಚಟುವಟಿಕೆಗಳಿಗೆ ನಿರ್ಬಂಧ ಹೇರೋದಂತೆ, ಸಂಘವನ್ನ ಕಂಟ್ರೋಲಿಗೆ ತಗೊಂಡ್ಬಿಡ್ತೀನಿ ಅನ್ನೋದೊಂದು ಭ್ರಮೆಯಲ್ಲಿ ಬದುಕೋದಂತೆ. ಈ ತಿರುಕನ ಕನಸು ಅಂತ ಒಂದು ಸಾಂಗ್ ಇತ್ತಲ್ಲ, ಈ ನಾವು ಸ್ಕೂಲ್ ಓದುವಾಗ, ಆ ತರದ ತಿರುಕ ನೆನಪಾಗ್ತಾನೆ ಸಂಘವನ್ನ ಕಂಟ್ರೋಲಿಗೆ ತಗೊಳ್ಳುವಂತಹ ಮಾತಾಡಿದಾಗ, ಅಂತಹ ಕೆಲಸವನ್ನ ಮಾಡಿದಾಗ. ಸೊ ಈಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವರ ಸಚಿವಾಲಯದಿಂದ, ಅಂದ್ರೆ ಸರ್ಕಾರ ಅವ್ರದೇ ಇದೆ,
ಹೋಮ್ ಮಿನಿಸ್ಟ್ರೇ ಸಿಗ್ನೇಚರ್ ಹಾಕಿ ಯಾವುದೇ ಗಲಾಟೆ ಆಗಿಲ್ಲ, ಏನೂ ಆಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ಮುಂದಿನ ವರ್ಷ ಚಿತ್ತಾಪುರದಲ್ಲಿ ಈ ಸಲ ಏನೆಲ್ಲ ಹೈಡ್ರಾಮಾ ಮಾಡಿದ್ರು, ಅಧಿಕಾರವನ್ನ ಬಳಸ್ಕೊಂಡು ಸಂಘವನ್ನ ಹತ್ತಿಕ್ಕೋಕೆ ಎಷ್ಟೆಲ್ಲ ಟ್ರೈ ಮಾಡಿದ್ರು, ಹೇಗೆ ವಿಫಲರಾದ್ರು ಎಲ್ಲವನ್ನ ನೋಡಿದ್ದೀವಲ್ಲ. ಮುಂದಿನ ವರ್ಷ ಯಾವ ಕಾರಣವನ್ನ ಕೊಟ್ಟು ಜಿಲ್ಲಾಧಿಕಾರಿಯವರಿಗೆ ಈಗ RSS ಪಥಸಂಚಲನಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾರೆ, CMಗೆ ಪತ್ರ ಬರೀತಾರೆ, ಈ ನಿರ್ಬಂಧವನ್ನ ಹೇರೋಕೆ ಹೊಸ ಪ್ಲಾನ್ ಹೇಗೆ ಮಾಡ್ತಾರೆ ಅನ್ನೋದೊಂದು ಆಲೋಚನೆ ಇದೆ. ಮುಂದಿನ ವರ್ಷದ ತನಕ ಅವರೇ ಅಂದ್ರೆ ಮಿನಿಸ್ಟರ್ ಗಿರಿಯಲ್ಲಿ ಇರ್ತಾರೆ ಅನ್ನೋ ನಂಬಿಕೆಯೊಂದಿಗೆ ಈ ಸಂದೇಹ ಬಂತು ಬಿಟ್ರೆ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಯಾಕೆಂದ್ರೆ ಅಲ್ಲಿ ಸರ್ಕಾರನೇ ವಿಚಿತ್ರವಾಗಿ ಆಡ್ತಾ ಇದೆ, ರಾಜಕೀಯ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದ್ರೂ ಎನಿ ಟೈಮ್ ಆಗಬಹುದು ಅನ್ನೋದನ್ನ ಸಾಕಷ್ಟು ಉದಾಹರಣೆಗಳೊಂದಿಗೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಈ ಸಂಘದ ಬಗ್ಗೆ ಅಪಪ್ರಚಾರ ಮಾಡೋದು, ಅವಹೇಳನ ಮಾಡೋದು ಅಥವಾ ಸಂಘದ ವಿರುದ್ಧ ಷಡ್ಯಂತ್ರವನ್ನ ಮಾಡೋದು ಅದ್ಯಾವುದು ಕೂಡ ನಡೆಯುವುದಿಲ್ಲ. ಸಂಘ ಅಮರ, ಸಂಘ ಶಾಶ್ವತ, ಸಂಘಕ್ಕೆ ಸಾವಿಲ್ಲ. ಈ ಚಿಲ್ಟು ಪಿಲ್ಟು ಸಂಘ ಆಗಿದ್ರೆ, ಯಾವುದೋ ಒಂದು ನೆಗೆಟಿವ್ ಅಜೆಂಡಾ ಇಟ್ಕೊಂಡು ಹುಟ್ಟಿರುವ ಸಂಘವಾಗಿದ್ರೆ ಅದು 100 ವರ್ಷಗಳ ಕಾಲ ಇರ್ತಾನೂ ಇರಲಿಲ್ಲ, ಜಗತ್ತಿನ ಅತಿ ದೊಡ್ಡ ಸ್ವಯಂ ಸೇವಕ ಸಂಘ ಅಂತ ಹೆಸರನ್ನು ಕೂಡ ಪಡಿತಾ ಇರಲಿಲ್ಲ. ಹಾಗಾಗಿ ಸಂಘದ ವಿರುದ್ಧ ಯಾರೇ ಇದ್ರು ಅವರ ವಿರುದ್ಧ ನಾವು ಅನ್ನೋ ತರದಲ್ಲಿ ನೀವು ವರ್ತನೆ ಮಾಡಬೇಡಿ. ಭಾರತೀಯರು ಸಂಘವನ್ನ ಪ್ರೀತಿಸ್ತಾರೆ. ಪ್ರತಿ ಕಡೆಯಲ್ಲೂ ಪಥಸಂಚಲನ ಏನೆಲ್ಲ ಆಗುತ್ತಲ್ಲ, ಅಲ್ಲಿ ಸಿಗುವ ಅದ್ಭುತವಾದ ಸ್ವಾಗತ ಇದೆಯಲ್ಲ ಜನರಿಂದ, ಅದೇ ಹೇಳುತ್ತೆ ನಮ್ಮ ದೇಶದಲ್ಲಿ ಈ ದೇಶಭಕ್ತರ ಸಂಖ್ಯೆ ಎಷ್ಟಿದೆ, ದಿನೇ ದಿನೇ ಎಷ್ಟೊಂದು ಹೆಚ್ಚುತ್ತಾ ಇದೆ ಅಂತ. ಬೇಕು, ಪ್ರಿಯಾಂಕಾ ಖರ್ಗೆ ತರದವರು ಬೇಕು. ಸಂಘದ ವಿರುದ್ಧ ಮಾತಾಡಿ ಸಂಘ ಅಂದ್ರೆ ಏನು, ಅದರ ಹಿಸ್ಟ್ರಿ ಏನು, ಏನೆಲ್ಲ ಮಾಡ್ಕೊಂಡು ಬಂದಿದೆ, ಅದರ ಆಶಯಗಳು ಏನು, ಏನಾದರೂ ಕೆಟ್ಟ ಕೆಲಸಗಳಲ್ಲಿ ಸಂಘದ ಕೈವಾಡ ಇತ್ತಾ, ಇವೆಲ್ಲವನ್ನು ಕೂಡ ಜನ ಹುಡುಕಿ ಅರ್ಥ ಮಾಡ್ಕೋತಾರಲ್ಲ. ಹಾಗಾಗಿ ಇಂಥವ್ರು ಬೇಕಾಗುತ್ತೆ. ಈ ಬೇರೆ ಯಾವ್ದಾದ್ರು ಮಿನಿಸ್ಟ್ರಿ ಹೇಳಿದ್ರೆ ಇಷ್ಟೊಂದು ಸುದ್ದಿ ಆಗ್ತಿತ್ತೋ ಇಲ್ವೋ, ಯಾಕಂದ್ರೆ ಇವರು AICC ಅಧ್ಯಕ್ಷರ ಮಗ, ಅವರು ಹೇಳಿದ್ರೆ ನ್ಯಾಷನಲ್ ನ್ಯೂಸ್ ಆಗುತ್ತೆ. ಹಾಗಾಗಿಯೇ ಯಾರಿಗೋ ಇಂಪ್ರೆಸ್ ಮಾಡೋಕೋ ಏನೋ ಯಾವುದೋ ಒಂದು ವಿಚಾರಕ್ಕೆ ಸಂಘದ ವಿರುದ್ಧ ಪಿತೂರಿ ಮಾಡಿದ್ದು. ಆದ್ರೆ ಈಗ G. ಪರಮೇಶ್ವರ್ ಅವರ ಸಹಿ ಇದೆಯಲ್ಲ, ಈ ಎಡಗಡೆಗೆ ರಪ್ ಅಂತ ಕಪಾಳಕ್ಕೆ ಕೊಟ್ಟ ಹಾಗಿದೆ. ನನಗಲ್ಲ. ಇನ್ನೂ ಒಂದು ರಿಕ್ವೆಸ್ಟ್ ಅನ್ನ ನಾನು ಮಾಡ್ಕೋತೀನಿ, ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಒಂದು ಸಜೆಷನ್ ಕೊಡ್ತೀನಿ. ಪ್ರಿಯಾಂಕ್ ಖರ್ಗೆ ಅವರೇ, ನಿಮಗೆ ಟೈಮ್ ಇದ್ರೆ, ಅಂದ್ರೆ ನೀವು ನಿಮ್ಮ ಇಲಾಖೆಯನ್ನಂತೂ ಸರಿಯಾಗಿ ನೋಡ್ತಾ ಇಲ್ಲ, ಬೇರೆ ಎಲ್ಲ ಇಲಾಖೆ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರೋರು, ನೀವು ಒಂದು ದಿವಸ ಟೈಮ್ ಮಾಡಿಕೊಂಡು ಈ ನಿಮ್ಮ ಚಿತ್ತಾಪುರದ್ದು ಅಥವಾ ನಿಮ್ಮ ಹತ್ತಿರದ RSS ಶಾಖೆಗೆ ಹೋಗಿ ಬನ್ನಿ. ಅಲ್ಲಿ ಒಂದು ತಾಸು ಕಳೆದು ಬನ್ನಿ. ಆಮೇಲೆ ನಿಮ್ಮ ಅನುಭವವನ್ನ ಹೇಳಿ. ಸಾಧ್ಯ ಆದರೆ ಮುಂದಿನ ಸಲ ಗಣವೇಷಧಾರಿಯಾಗಿ ಬಂದು ಪಥಸಂಚಲನದಲ್ಲೂ ಭಾಗಿಯಾಗಿ. ಆಗ ನಿಮ್ಮಲ್ಲಿ ಒಂದು ಬದಲಾವಣೆ ಆಗುತ್ತೆ. ಹಾಗೆ ದೇಶ ಮತ್ತೆ ಧರ್ಮ ಈ ವಿಚಾರಕ್ಕೆ ಒಂದು ವಿಶೇಷವಾದ ಒಲವು ಮೂಡುತ್ತೆ. ದೇಶ ಯಾಕೆ ಮುಖ್ಯ, ಹಾಗೆ ಧರ್ಮ ಯಾಕೆ ಮುಖ್ಯ ಅನ್ನೋದು ಕೂಡ ಅರ್ಥವಾಗಬಹುದು. ಆದರೆ ಅರ್ಥ ಮಾಡಿಕೊಳ್ಳೋಕೆ ನಿಮ್ಮ ಕಣ್ಣು, ಕಿವಿ ಹಾಗೂ ಮನಸ್ಸು ಎಲ್ಲವನ್ನ ಓಪನ್ ಆಗಿ ಇಟ್ಕೊಂಡು ಬರಬೇಕಾಗುತ್ತೆ. ಏನು ಹೇಳ್ತೀರಾ? ಇನ್ನು ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಒತ್ತಿ. ಜೈ ಶ್ರೀರಾಮ್.